ಎಕ್ಸ್ಪೆಕ್ಟೇಷನ್ RCB ಟೀಮ್ ಮೇಲೆ ಗೌತಮ್ ಗಂಭೀರ್ಗೆ ಗೊತ್ತಾಯ್ತಲ್ಲ. RCB ಮೇಲೆ ಎಂತ ಪರ್ಫಾರ್ಮೆನ್ಸ್, ಕಪ್ ಗೆದ್ದಿರೋ ಟೀಮು. ಮೃಣಾಲ್ ಪಾಂಡ್ಯನ್ ತಗೋಬಹುದು, ಭುವನೇಶ್ವರ್ ಕುಮಾರ್ ತಗೋಬಹುದು. ಏನ್ ಏಜ್ ಆಗೋದು, ಏನ್ 45 49 ಇದಕ್ಕೆ ಹೇಳೋದು ಒಬ್ಬ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇರಬೇಕು ಟೀಮಲ್ಲಿ ಅಂತ. 49 59 ಏಜ್ ಆಗ್ಬಿಟ್ಟೈತ ಭುವನೇಶ್ವರ್ಗೆ. ಎಂತ ಎಕ್ಸ್ಪೀರಿಯನ್ಸ್ ತರ್ಬೋದು. ಹೌದು, ನಮ್ಮ ಆಡಿಯನ್ಸ್ ಹೇಳ್ತಾ ಇದ್ದಾರೆ. ಅಶೋಕ್ ಶರ್ಮಾ ಅಂತ ಯಾವ ಅಶೋಕ್ ಶರ್ಮಾ ಯಾವ ಮ್ಯಾಚ್ ಆಡೋಣ ಅಶೋಕ್ ಶರ್ಮಾ ಅಶೋಕ್ ಶರ್ಮಾ ಟೀಮ್ ಅಂತ ತಗೊಂಡಿದ್ದಾರೆ. GT ಪ್ಲೇಯರ್ ಅಶೋಕ್ ದಿಂದ ಅಶೋಕ್ ಶರ್ಮಾ ಸ್ಪೀಡ್. ಇನ್ನ ಒನ್ ಡೇ ಅಂತ ಬಂದ್ರೆ 9 ಜನ GT ಪ್ಲೇಯರ್. ವಾಷಿಂಗ್ಟನ್ ಸುಂದರ್ ಏನಕ್ಕೆ ಅಂತ ತಗೋತಾರೆ, ಏನ್ ತಗೋತಾರೋ. ಇಲ್ಲಿ ನೋಡಿ ನಾವು ಇಷ್ಟೊಂದು ದೇಶದ ಬಗ್ಗೆ ಮಾತಾಡ್ತಿದ್ರೆ ಅವರು ನೋಡಿ ಆ ಥರ ಎಂತೆಂತ ಕಪ್ಗಳಿಗೆ 2 ಸಲ ಚಾಂಪಿಯನ್ ಟೀಮ್ RCB ಪ್ಲೇಯರ್ ಒಬ್ಬ ಇಲ್ಲ. ಗೌತಮ್ ಗಂಭೀರ್ ಇಂದನೇ ಟೀಮಲ್ಲಿ ಯಾವ RCB ಕೊಡ್ಬೋದಾಗಿತ್ತು. ಭುವನೇಶ್ವರ್ ಕುಮಾರ್ ಭುವಿ ಕೊಟ್ಟಿದ್ದಾರೋ 2 ಸೀಸನ್ ಕಪ್ ಗೆದ್ರು ಅವ್ರಿಗೆ ಚಾನ್ಸೇ ಕೊಡ್ದಲ್ಲ, ಯಾರಿಗೂ ತಗತಾನೆ ಇಲ್ವಲ್ಲ ಒಬ್ರು. ಹಿಂಗಾದ್ರೆ ಕಷ್ಟ ನಮ್ಮ ಇಂಡಿಯಾ. ಹಿಂಗಾದ್ರೆ ಕಷ್ಟ. ಇದನ್ನ ಮುಂದುವರಿಸ್ತೀವಿ ಇನ್ನ. ಅಲ್ಲ T20 ವರ್ಲ್ಡ್ ಕಪ್ ಗೆಲ್ಸಿದ್ರೆ ಸೂರ್ಯಕುಮಾರ್ನೇ ಬಿಟ್ಬಿಡ್ದಾಗತ್ತೆ ಪಾಪ. T20 ವರ್ಲ್ಡ್ ಕಪ್ ಮ್ಯಾನ್ ಆಫ್ ದಿ ಸೀರೀಸ್, T20 ವರ್ಲ್ಡ್ ಕಪ್ ಕ್ಯಾಪ್ಟನ್ ಟೀಮ್. ತಿಲಕ್ ವರ್ಮಾ ವೈಸ್ ಕ್ಯಾಪ್ಟನ್ ಏನಕ್ಕೆ ಅಂತ ನನಗೆ ಇನ್ನೂ ಗೊತ್ತಾಯ್ತಲ್ಲ. ಶ್ರೇಯಸ್ ಅಯ್ಯರ್ 6 ಮ್ಯಾಚ್ ಕಂಟಿನ್ಯೂಸ್ಲಿ ಚೆನ್ನಾಗಿ ಆಡಿದ್ರು, 4 ಮ್ಯಾಚ್ ಸೋಲ್ಸ ಅವನ್ನ ಕ್ಯಾಪ್ಟನ್. ರಜತ್ ಪಟ್ಟಿದಾರ್ ವಿನ್ನಿಂಗ್ IPL ಕ್ಯಾಪ್ಟನ್ ಇಲ್ಲ. ಕ್ಯಾಪ್ಟನ್ ಬಿಡಿ, ವಿನ್ನಿಂಗ್ ಟೀಮ್ ಬಿಡಿ, ಎಂತ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದ ಹೆಂಗೆ ರನ್ಸ್ ಮಾಡ್ತಾವ. ಅಭಿಷೇಕ್ ಶರ್ಮಾ ಇಲ್ಲೆಲ್ಲ 6 ಎಲ್ಲ ಫ್ಲಾಟ್ ಪಿಚ್ ತೋರ್ಸಿದ್ನಲ್ಲ ಆರ್ಚರ್, ಫ್ಲಾಟ್ ಪಿಚ್ ಬುಲ್ಲಿಸ್. ಓಕೆ, ಇದನ್ನ ನಾವು ಮುಂದೆ ಕಂಟಿನ್ಯೂ ಮಾಡ್ತೀವಿ. ನೇರ ದಿಟ್ಟ ನಿರಂತರಕ್ಕಾಗಿ ಬಸವ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀವಿ. ಓಕೆ, ಬಾಯ್, ಥ್ಯಾಂಕ್ ಯು ಸರ್.